ಏನಂತ ಮನು ಸಿಕ್ಕಿದ್ರ ಅವರು? ಇಲ್ಲ ಕಣಮ್ಮ, ಬೆಳಗ್ಗೆ 7 ಗಂಟೆಗಿಂದ ಕಾಯ್ತಾ ಇದ್ದೀನಿ. ಕಾಲಿಂಗ್ ಬೆಲ್ ಹೊಡಿತಾ ಇದ್ದೀನಿ. ಒಳಗಡೆ ಅವರು ಇಲ್ಲೋ ಏನು ಗೊತ್ತಾಗ್ತಾ ಇಲ್ಲಮ್ಮ. ಕಿಟಕಿಯಲ್ಲಿ ನೋಡೋಣ ಅಂತಂದ್ರೆ ಸ್ಕ್ರೀನ್ ಕ್ಲೋಸ್ ಮಾಡೋರೆ. ಒಳ್ಳೆ ಕೆಲಸ ಆಯ್ತಲ್ಲ ಮನು. ಹಾಂ ಅಲ್ಲಮ್ಮ, ರಿಜಿಸ್ಟರ್ ಎಲ್ಲ ಆಯ್ತಲ್ಲ. ನಮ್ಗೇನಮ್ಮ ಅವ್ರ ಹತ್ರ ಕೆಲಸ? ಹಾಂ ಅಲ್ಲಪ್ಪ, ಒಂಚೂರು ಬೇಕಾಗಿತ್ತು ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು ಈ ಮನೆ ಬಗ್ಗೆ. ಏನನ್ನ ಮಾಡಿ ಇವತ್ತು ಕರ್ಕೊಂಬರ್ಬೇಕಪ್ಪ. ಅವ್ರ ಮಗಳೆಲ್ಲಪ್ಪ ಇರೋದು? ಮಗಳ? ಯಾರ ಮಗಳು? ಅದೇ ಈ ಮನೆ ತಗೊಂಡಲ್ಲ ನೀನು, ಅವ್ರ ಮಗಳು. ಅವತ್ತು ರಿಜಿಸ್ಟರ್ ಮಾಡಿಸೋಕೆ ಬಂದಿರಲಿಲ್ಲ ಹುಡುಗಿ? ಇಲ್ಲಮ್ಮ, ಅವ್ರಿಗೆ ಮಕ್ಳು ಯಾರು ಇಲ್ವಂತಲ್ಲ. ಅವ್ರು ಇರೋದು ಒಬ್ಬರೇ ಅಂತಲ್ಲ. ಮನು, ಒಬ್ಬ ಮಗಳಿದ್ದಾಳು. ನಿನ್ನ ಹತ್ರ ಸುಳ್ಳಲ್ಲಿ ಇರ್ಬೇಕವ್ರು. ಮಗಳಿದ್ದಾಳೆ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಮ್ಮ. ಸರಿನಮ್ಮ, ಆಯಿತು, ಕರ್ಕೊಂಬರ್ತೀನಿ. ಮನೆ ಬೀಗ ಹಾಕೈತೆ ನೋಡು. ಇಲ್ಲಮ್ಮ, ಏನು ಮುಂಚಿನ ಥರ ಎಲ್ಲ ಚಿಲ್ಕ ಹಾಕ್ಬಿಟ್ಟು ಅದಕ್ಕೆ ಬೀಗದ ಕಾಯಿ ಹಾಕ್ತಾರಲ್ಲ, ಹಂಗಾಗ್ತಾರ ಇವಾಗ. ಎಲ್ಲ ಲಾಕ್ ಸಿಸ್ಟಮು, ಏನೋ ಗೊತ್ತಾಗ್ತಾ ಇಲ್ಲ ನನಗೆ. ಹೇಗಾದರೂ ಮಾಡಿ ಅವ್ರನ್ನ ವಿಚಾರಿಸಿ ಅವ್ರ ಮಗಳು ಹೇಳಿದೊಳಗೆ ಕರ್ಕೊಂಬರ್ತೀನಮ್ಮ. ಅವ್ರ ಮಗಳ ಬಗ್ಗೆ ನನ್ನ ಹತ್ರ ಏನು ಹೇಳಿಲ್ಲಮ್ಮ. ಸರಿನಪ್ಪ, ಆ ಅಪ್ಪನ ಅವ್ರ ಮಗಳನ್ನ ಇಬ್ಬರೂ ಕರ್ಕೊಂಬ ಇಲ್ಲಿಗೆ. ಸರಿನಮ್ಮ, ಆಯಿತು. ಏನಂತ ಹಾಕಿಲ್ಲಮ್ಮ? ಆ ಅಪ್ಪ ಮನೆ ಹತ್ರ ಇಲ್ಲಂತ ಇರಮ್ಮ, ಎಲ್ಲೋಗೋನೋ ಗೊತ್ತಿಲ್ಲ ಅಂತವನೆ. ಏನಪ್ಪ ಪರಂ, ಬೆಳಗ್ಗೆನೆ ಅಮ್ಮನ ಡಿಸ್ಚಾರ್ಜ್ ಮಾಡಿ ಮನೇಲಿ ಬಿಟ್ಟು ಬಂದೆ ಆಂಟಿ. ಏನೋ ಈ ಮನೇಲಿ ದೆವ್ವ ಇದೆ ಅಂತ ಹೇಳ್ತಾ ಇದ್ದಾಳೆ ಅವಳು. ದೆವ್ವನೂ ಇಲ್ಲ, ಏನೂ ಇಲ್ಲ, ಅವಳಿಗೆಲ್ಲ ಕನ್ವರ್ಕೆ ಅಷ್ಟೇ. ಹೋಗಪ್ಪ, ಹೋಗಿ ನೋಡ್ಕೊ ಹೋಗೋ. ಅದೇನೋ ಅವಳಿಗೆ ಹೆಚ್ಚು ಕಮ್ಮಿ ನೋಡೋಗು. ಅಮ್ಮ, ನನ್ನ ಹತ್ರ ಎಲ್ಲ ಸುಳ್ಳು ಹೇಳ್ಬೇಡ ನೀನು. ಅಮ್ಮು ಎಲ್ಲ ಹೇಳಿದ್ಲು ನನಗೆ. ಅಮ್ಮನ ಹೊಡೆದಿತ್ತು ಎಲ್ಲನೂ. ಏನೋ ಒಂದು ಸಣ್ಣ ಪ್ರಾಬ್ಲಮ್ ಆಗೈತಪ್ಪ. ದೆವ್ವ ಏನೋ ಇರೋದು ನಿಜನೇ. ಅದು ಅವರು ಮಗಳು ನೋಡ್ಬೇಕಂತೆ, ಅವ್ರ ಗಂಡನ ಕರ್ಸ್ಬೇಕಂತೆ ಅಂತ ಹೇಳ್ತೈತೆ. ಅದಕ್ಕೆ ಮನೋಜ್ ಓಡಾಡ್ತಾವನೆ. ಅವನ ಹೋಗಪ್ಪ, ಅವನಲ್ಲವನೇ, ಹಂಗೆ ಹೋಗಿ ಏನಾದರೂ ಒಂದು ಸಹಾಯ ಮಾಡಪ್ಪ. ಹಂಗಾದ್ರೆ ಈ ಮನೇಲಿ ದೆವ್ವ ಇರೋದು ನಿಜನಮ್ಮ? ಹೂನಪ್ಪ, ನಿಜನೇ. ಮತ್ತೆ ಇವಾಗ ಏನು ಮಾಡೋದು? ಮನೆ ಬಿಟ್ಬಿಡೋದಾ? ಈ ಸಣ್ಣ ವಿಷಯಕ್ಕೆಲ್ಲ ಮನೆ ಬಿಡೋಕ್ಕಾಗ್ತೈತೇನಪ್ಪ? ಆತೈತಾ? ನೋಡ್ಬಿಡೋಣ. ಅದು ಗಟ್ಟಿನೋ ನಾವು ಗಟ್ಟಿನೋ? ನಾವು ದೇವರು ದಿನರು ಪೂಜೆ ಪುನಸ್ಕಾರ ಅಂತಿರೋರು ನಾವೇ ದಿಗ್ಲು ಬಿತ್ಕೊಂಡು ಕೂತ್ಕೊಂಡ್ರೆ ಅದು ನಮ್ಮನ್ನ ಇನ್ನೂ ದಿಗ್ಲು ಬೀಳಿಸ್ತೈತೆ ಅಷ್ಟೇ. ಇನ್ನ ಏನೂ ಮಾಡೋಕ್ಕಾಗಲ್ಲ. ಬರಲಿ ಅವ್ರ ಗಂಡನೂ ಮಗಳು, ಅದೇನೋ ನೋಡೋಣ. ನೀನು ಹಂಗೆ ಹೋಗಪ್ಪ ಮನೋಜ್ ಜೊತೆಗೆ. ಸರಿ ನಮ್ಮ, ಆಯಿತು, ಹೊಡ್ತೀನಿ. ಅಮ್ಮಗೆ ಜ್ವರ ಎಲ್ಲ ಕಮ್ಮಿ ಆಗೈತಿನೋ? ಹ್ಞೂ ಅಮ್ಮ, ಪರವಾಗಿಲ್ಲ. ಕೆಲಸ ಸಿಕ್ತೇನಪ್ಪ? ಹ್ಞೂ ಆಂಟಿ, ಸಿಕ್ತು. ಅಮ್ಮು ನೀನಿಬ್ಬರು ಹೋಗ್ತೀರಾ? ಇಲ್ಲ ಆಂಟಿ, ನನಗೆ ನಿನ್ನೆನೇ ಗೊತ್ತಾಗಿದ್ದು. ಅಮ್ಮಗೆ ಇವಾಗ 3 ತಿಂಗಳು ಪ್ರೆಗ್ನೆಂಟ್ ಈಗ. ಹೌದೇನೋ? ಹೋಗ್ಲಿ ಬಿಡಪ್ಪ. ಏನು ಕೆಲ್ಸಕ್ಕೆ ಬೇಡ ಅಂತ ಆಂಟಿ, ಮನೇಲಿ ಆರಾಮಾಗಿರ್ಲಿ ಅಂತ. ಆಯ್ತಪ್ಪ, ಹಂಗೆ ಮಾಡಿ. ಸರಿನಪ್ಪ, ಹೊರಡು ನೀನು. ಮನೋಜ್ ಜೊತೆಗೆ ಹಂಗೆ ಹೋಗಪ್ಪ. ಸರಿ ಆಂಟಿ. ಹೆಂಗೋ ಮದುವೆ ಆಗಿ 2 ವರ್ಷಕ್ಕೆ ಇವಾಗ ಮಗು ಆಯ್ತಾಯ್ತಕ್ಕಿಲ್ಲಮ್ಮ. ಆಗಲಿ ಪಾಪ, ಒಳ್ಳೇದಾಗಲಿ. ಇವಾಗ ನಮ್ಮ ಕತೆ ಏನು ಹೇಳಿರಮ್ಮ? ಏನು ಮಾಡೋದು? ಆ ಅಪ್ಪನ ಸಿಗ್ತಾನೆ ಇಲ್ಲಂತೆ. ಹೆಂಗನ ಮಾಡಿ ಇವತ್ತು ಸಾಯಂಕಾಲ ಅಷ್ಟಲ್ಲಿ ಬಂದರೆ ಸಾಕಕ್ಕಿಲ್ಲಮ್ಮ. ನೀರಮ್ಮ. ಅಕ್ಕಿಲಮ್ಮ, ನಾನು ಹೋಗಿ ಒಂದು 2 ದಿನಕ್ಕೆ ನೀರು ತರ್ತೀನಿ. ನಾನು ಬರ್ತೀನಿ ನಡಿಯಮ್ಮ. ನನಗೂ ಕೂತು ಬೇಜಾರು. ಇಬ್ಬರು ಬೆಳಗ್ಗೆನೆ ಓಡಾಡ್ಕೊಂಬತ್ತೀರಿ ತೋಟದ ಕಡೆ ಅಂತ ಹೋದವ್ರು ಇನ್ನೂ ಬರೇ ಇಲ್ಲ. ಅಯ್ಯೋ, ನಮ್ಮ ಹಳ್ಳಿಗಳಿಗೆ ನೀರಿಗೆ ಕಿತ್ಲಾಡ್ತಾ ಇರ್ತಾರೆ. ನೀವು ನೋಡಿದ್ರೆ ಏನು ಅನ್ಕೊಂತೀರೋ ಏನೋ. ಅಯ್ಯೋ, ಪರವಾಗಿಲ್ಲ, ನಡೀರಮ್ಮ. ಅದಕ್ಕೆಲ್ಲ ಏನಂತ ನಡಿ. ನಾವು ಹಳ್ಳಿಗಳಾಗ ಬಿಟ್ಟು ಬಂದಿರೋದೆ, ನಡೀರಮ್ಮ. ಎಷ್ಟು ಹೊತ್ತಿಗೆ ಆಯಿತು, ನೀರ್ಗೂ ಬಂದೇ ಇಲ್ಲ ಇನ್ನು. ಏನು ಜನನೋ ಏನೋ. ಈ ಬಿಂದಿಗೆಗೂ ನೀರಿಲ್ಲ, ಈ ಬಿಂದಿಗೆಗೂ ನೀರಿಲ್ಲ, ಈ ಬಿಂದಿಗೆಗೂ ನೀರಿಲ್ಲ, ಈ ಬಿಂದಿಗೆಗೂ ನೀರಿಲ್ಲ. ಅಲ್ಲ, ಬಂದಿದ್ದು ನೀರೆಲ್ಲ ಈ ಪಾತಿನೇ ಹಿಡ್ಕೊಂಡೋಗ್ಬಿಟ್ರೆ ನಾವೇನು ಮಾಡೋದು? ಎತ್ತೋಗ್ಬೇಕು ನಾವು. ಲೇ, ಯಾವಳ ಹೇಳ ಪಾತಿ ಎಲ್ಲ ನೀರು ಎಲ್ಲ ನೀನೇ ಹಿಡ್ಕೊಂಡೋಗ್ಬಿಟ್ಟ? ನಾವೇನು ಮಾಡಬೇಕು? ನಾವೇನೇ ಮಾಡಬೇಕು? ಅಜ್ಜಿ, ನೀರ್ಗೂ ಬಂದಿಲ್ಲ, ಸುಮ್ಮನೆ ಇರು. ಬಾಯ್ದು ಮಾಡಬೇಡ ನೀನು. ಅದೇ ನಾನು ಹೇಳ್ತಾ ಇರೋದು. ಎಲ್ಲ ನೀರೆಲ್ಲೇ? ನಮ್ಮ ಬಿಂದಿಗೆಲ್ಲ ಕಾಲಿಗೆ ಬಿತ್ತವೆ. ಎಲ್ಲ ನೀರು? ಅಯ್ಯೋ ಅಲ್ಲ, ಈ ಕಿಡ್ದು ಅಜ್ಜಿಗೆ ನನ್ನ ಹತ್ರ ಮಾತಾಡೋದಕ್ಕೆ ಆಗಲ್ಲ ನೋಡಿ. ಕಿಡ್ದು ಅಜ್ಜಿ, ನೀರಿಗೂ ಬಂದಿಲ್ಲ, ಸುಮ್ಮನೆ ಇರ್ತೀಯಾ? ಎಲ್ಲ ಇಟ್ಕೊಂಡ್ರೆ ನೀರ್ನ ಅವಳವಳೆಲ್ಲ ಸರೋಜಿ ಸೋಡಾ ಬುಡ್ಡೆ, ಅವಳು ನೀನು ಆ ನಿರ್ಮಲಿ ಆ ಸುನಂದಿ ಎಲ್ಲ ನೀವೇ ಒಣ್ಣಾಟ್ರೆ ಎಲ್ಲ ಒಂದು ಹಳ್ಳ ತೊಡ್ಬಿಟ್ಟು ಅದ್ರಾಗ ಹಾಕ್ಬಿಟ್ಟು ಎಲ್ಲ ಅದ್ರಾಗ ತುಂಬಿಟ್ರೆ ಹೇಳ್ತೀನಿ ನಿಮ್ಮ ಮಟ್ಕೃತ್ವಾಗ. ಅಲ್ಲ, ಬಿಂದಿಗೆ 4 ಬಿಂದಿಗೆ ಒತ್ತುದಾಗ ಇಕ್ಕಿರೋದು. ಒಂದು ತೊಟ್ಟು ನೀರಿಲ್ಲ ಟ್ಯಾಂಕಿನಾಗ. ಎಲ್ಲ ಇಟ್ಕೊಂಡಾಗ ಕಟ್ಕೊಂಡಿದ್ರ ಮನೆಗ್ಲಾಗ. ಇದ್ರದ್ದು ಬಾಯಿಗೆ ಮೊನ್ನೊಂದು ಹಾಕ. ಇದಕ್ಕೂ ಏನು ಬಂದಿದೆ? ನೀರ್ಗೂ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಮತ್ತೆ ನಾಯಿ ತರ ಒಟ ಅಂತ ಇದೆಯಲ್ಲ ಇದು. ನಮ್ಮ ಬಿಂದಿಗೆ ಇಟ್ಕೊಂಡೇನೆ 4 ಬಿಂದಿಗೆ, ಒಂದು 2 ಬಿಂದಿಗೆ ಇಡ್ತಿಕ್ಬೇಕಾಗಿತ್ತಾನೆ. ಲೇ ಪಾತಿ, ಏನಂತೆ ಮುಚ್ಚಿದ್ವಾ? ಸರೋಜಿಂದು ಅಕ್ಕ, ನೀರ್ಗೂ ಬಂದಿಲ್ಲ. ಅಲ್ಲಿ ಬರ್ತಾಳೆ ನೋಡು ಚಿತ್ರಂಗಿ. ಚಿತ್ರಂಗಿ ಇವಳು. ಇರೋ 2 ಕಣ್ಣು ಸಾಲದು ಅಂತ ಇನ್ನ 2 ಕಣ್ಣು ಹಾಕ್ಸ್ಕೊಂಡವಳೆ. ಅಯ್ಯೋ, ಏನೋ ಈ ಮುಚ್ಚಿಗೆ ಬಂದಿರೋದು? ನಮ್ದಕ್ಕೂ ಮೇಲೆ ಜಗಳಕ್ಕೂ ಬಂದಿದ್ದಾರೆ ನೋಡಿ. ನೀರ್ಗೂ ಬಂದಿಲ್ಲ ಅಂತ ಹೇಳ್ತಾ ಇದ್ರು, ಒಟ ಅಂತ ಇದ್ದಾರೆ. ಸರೋಜಿಂದು ಅಕ್ಕ, ನಿಮ್ದಕ್ಕೂ ಹೇಳಿ ಬನ್ನಿ. ಅಲ್ಲೇ ಯಾವಳು ಇಟ್ಕೊಂಡಾಗ ಮನೆಗೆ ಸುರ್ಕೊಂಡೋಗ್ ಬಂದ. ನಂದು 4 ಬಿಂದಿಗೆ ಇದ್ವು, ಒಂದು 2 ಬಿಂದಿಗೆ ಇಡ್ತಿಕ್ಕಿದ್ರೆ ಏನಾಗ್ಬಿಡ್ತಾಯ್ತು? ಇವಾಗ ಟ್ಯಾಂಕಿನಾಗ ಒಂದು ತೊಟ್ಟು ನೀರಿಲ್ಲ. ನಾವೇನು ಬಳಸೋದು? ಅದಕ್ಕೆ ನೀವು ಚೆನ್ನಾಗಿರ್ಬೇಕು. ನಾವೆಲ್ಲ ನಾಳೆ ಬಿತ್ಕೊಂಡು ಹೋಗ್ಲಿ. ಅಯ್ಯ, ನೀನು ಒಟ್ಟುದಾಗ ನೀರೇ ಬಿಟ್ಟಿಲ್ಲ. ಹೋಗು ಮನ್ಕೋಗಿ ಬಾಯ್ ಬಟ್ಕೋಗೋ, ತಿಂದು ಬಿಟ್ಟಿಲ್ಲ. ಒಗ್ಗಚ್ಕೊಂಡು ಮಲ್ಕೋಗೋ. ನೋಡ್ದ, ನೀರು ಇಟ್ಬಿಟ್ಟು ಹೆಂಗ್ ಬಾಯ್ ತಿರ್ಸ್ತಾಳೆ ಇವಳು ನನ್ನ ಹತ್ರನೇ. ಯಾವಳು ಪಾತಿ? ನಿಮ್ದಕ್ಕೂ ಏನ್ ಬಂದಿರೋದು ರೋಗಕ್ಕೂ? ಅವಳಕ್ಕಂತೂ ಜ್ಞಾನ ಇಲ್ಲ ಅಂದ್ರೆ ನಿಂಗೂ ಜ್ಞಾನ ಇಲ್ಲೇನೆ.
ಎರಡು ದಿನಕ್ಕೆ ಎಡ್ದಿಕ್ಕ ಕತಾರಿಲ್ಲೇನೆ ನಮ್ಮ ಕೈಲ ನೀರು ಬೇಡ ಹಾಂ ಏನಿರಮ್ಮ ಹಿಂಗೆ ಕಿತ್ಲಾಡ್ತಾವ್ರೆ ಹಾಕಿಲ್ಲಮ್ಮ ಕಿತ್ಲಾಡ್ತಾರೆ ನೀರ್ಕ ನಮ್ಮೂರಾಗ ನೀರಿಗೆ ಸರಿಯಾಗಿ ಬಿಡಲ್ಲ ಅಯ್ಯೋ ಈರಕ್ಕ ಬೆಳಗ್ಗೆಯಿಂದ ಒಂದು ತೊಟ್ಟು ನೀರು ಬಿಟ್ಟಿಲ್ಲಕ್ಕೋ ನಾವು ಬಿಂದಿಗ್ಲಿಕ್ಕೆ ಬಿಟ್ಟು ಕಾಯ್ಕೊಂಡಿದ್ದೀರಿ ಇವತ್ತು ಕೆಲ್ಸಕ್ಕೂ ಹೋಗಿಲ್ಲ ನಾವು ನೀರಿಗ್ಲೇ ಇಲ್ಲಕ್ಕ ಏನಕ್ಕ ಮಾಡೋದು ನೀರಿಗೆ ಬಾಧೆ ಆಗೋಗ್ಬಿಟ್ಟದೆ ನಂಗಂತೂ 15 ದಿವಸದಿಂದ ಬಟ್ಟೆಗಳು ಹೋಗಿದ್ದೀರ ಒಂದು ರಾಶಿ ಹಂಗೆ ಇಕ್ಕಿದ್ದೀನಿ ನೀರಿಗ್ಲೇ ಬಿಡಲ್ಲ ಹೋಗಕ್ಕ ಯಾವಳವಳು ಅದೆತ್ತೆ ನೋಡ್ಕೊಂಡು ಮಾತಾಡ್ತಾ ಇರೋದು ಈಗ ನೋಡ್ಕೊಂಡು ಮಾತಾಡೆ ನಾನು ಮಾತಾಡ್ತಾ ಇಲ್ಲ ಯಾವಾಗಿಂದ ಹಾಂ ಎತ್ತ ನೋಡ್ಕೊಂಡು ಮಾತಾಡ್ತಾಳೆ ತಡಿ ಓಹೋ ಏನೋ ಇರಮ್ಮ ನೀನು ಬಂದ್ಬಿಟ್ಟಿದ್ಯಾ ನೀರೇ ಇಲ್ಲಲೇ ನೀರು ಬಿಟ್ಟಿಲ್ಲ ಓಹೋ ನೀವು ಬೀಗ್ರು ಕರ್ಕೊಂಬಂದ್ಬಿಟ್ಟಿದ್ಯಾ ಅಯ್ಯೋ ನೀರಿಗ್ಲೇ ಇಲ್ಲ ಹೋಗಮ್ಮ ನಮ್ಮೂರಾಗ ನಮ್ಗಂತೂ ಬೇಜಾರಾಗ್ಬಿಟ್ಟದೆ ನೀರಿಗಿಲ್ಲ ಪ್ರತಿಯೊಂದು ಬಟ್ಟೆಗಳು ಹೋಗ್ಬೇಕು ಪಾತ್ರೆ ಮುಚ್ಚಬೇಕು ಪ್ರತಿಯೊಂದಕ್ಕೂ ನೀರು ಬೇಕು ನೀರ್ಗೆ ಬರ ಈ ಊರಾಗ ದರಿದ್ರ ನಿನ್ನ ಮಗನ ಊರ್ಕ ಗೌಡ್ನಲ್ಲ ಏನ್ ಮಾಡ್ಸಿರೋದು ಊರಾಗ ಹಾ ಒಂದ್ ತೊಟ್ಟು ನೀರಿಲ್ಲ ನನ್ನ ಮಗನ ಊರ್ಕ ಗೌಡ್ನಾಗ್ಬಿಟ್ರೆ ಏನೇ ಮಾಡ್ಬೇಕು ಏನ್ ಮಾಡ್ಬೇಕಂತ ಹನುಮಾನ್ಕು ನೆಲ್ಲಿ ಹಾಕ್ಸ್ಕೊಡ್ತೀನಿ ಅಂತ ಹೇಳಿದ್ನ ತಾನೆ ಎಲ್ಲ ನೆಲ್ಲಿಗೆ ಹಾಕ್ಸ್ಕೊಟ್ಟಿದ್ದ ಲೇಲೆಲ್ಲ ಪಾತಿ ನೀರ್ ಬರ್ತಾವಲೇ ಸರೋಜಮ್ಮ ನಂಗೊಂದು ಬಿಂಗೆ ನೀರ್ ಬಿಡೆ ಇಟ್ಕೋ ನಾನು ಮನೆಗೆ ನೀರು ತುಂಬ್ಕೊಂಡು ಹೋಗ್ತಿ ಯಾವಳನ ಟ್ಯಾಂಕಿ ತಕ್ಕ ಬರ್ಬೇಕು ಒಬ್ಬೊಬ್ರು ಗಾಸರ ಬಿಡ್ಸ್ಬಿಡ್ತೀನಿ ಒಂದ್ ನೆಲ್ಲಿ ನನಗೆ ಬಿಟ್ಬಿಡ್ಬೇಕು ನನ್ನ ಮಗನ ನೆಲ್ಲಿಗೆ ಹಾಕ್ಸಿಲ್ಲ ಅಂತ ಕೇಳ್ತಾವಳೆ ಇವಳು ಎಷ್ಟು ಕೊಟ್ಬಿಟ್ಟವಳೆ ನನ್ನ ಮಗನ ದುಡ್ಡುಗಳ ಸೋಡಾಗ್ಬಿಟ್ಟೆ ಯಾವಳ ಇಟ್ಕೊಂಡಿರೋಳ ಯಾವಳ ಐ ನಾನು ಕೂದ್ಲಾಕ ಇಟ್ಕೊಂಡಿದ್ಯಾ ದುರಂಕರನ ನಿಂಕ ಅವತ್ತು ಓಟ್ ಹಾಕ್ಬಿಟ್ಟ ನಿನ್ ಮಗನ್ ಗೆಲ್ಸಿಲ್ಲನವ ನಮ್ಮನವ ಇವಾಗ ನೀರಿರ್ಲಿಲ್ಲ ನಮ್ಕ ಅಲ್ಲ ಕೆಲ್ಸಕ್ಕೆ ಹೋಗೋದು ಬಿಟ್ಬಿಟ್ಟು ನೀರಿಗೆ ಕಾಯ್ಕೊಂಡಿದ್ದೀರಲ್ಲ ನಾವು ಹಾ ಇಕ್ಕಿತ ಬರ್ಲಿ ನಿನ್ನ ಮಗನ ಓಟ್ ಹಾಕ್ರಿ ಅಂತ ಅವಾಗ ಅದೇ ನನ್ನ ಕೈ ಗಾಶರ ನಿನ್ನ ಯಾವಳ ಕೇಳಿದ್ಲು ಓಟ್ ಹಾಕು ಅಂತ ನಿನ್ನ ಯಾವಳ ಕೇಳಿದ್ಲ ಈಕಿತ ಬರ್ಲಿ ಈಕಿತ ಅದೇ ನೋಡಿ ಗಾಶರ ನಿನ್ನ ಮಗನ್ಕ ಸರೋಜಿಂದು ಅಕ್ಕ ಹೋಗ್ಲಿ ಬಿಡಿ ಸರೋಜಿಂದು ಅಕ್ಕ ಅವ್ರದ್ದು ಪತ್ರ ಏನ್ ಜಗಳ ನೋಡಪತಿ ಹಂಗೆಲ್ಲ ಮಾತಾಡ್ತಾಳೆ ನನ್ನ ದುಡ್ಡಿಟ್ಕೊಂತೀಯ ಹಾ ನನ್ನ ದುಡ್ಡಿಟ್ಕೊಂತೀಯ ಚಿತ್ರಗೆ ನಾನು ಅಂತ ನಿಕ್ಕಿನ ತಿಳಿದಲೆ ಸೋಡ ಬಿಡ್ಡೆ ನಿಕ್ಕಿನ ತಿಳಿದು ಅಯ್ಯೋ ಬಿಡಮ್ಮ ಸರೋಜಮ್ಮ ಬಮ್ಮ ಆಯ್ತಾ ನೀನ್ ಈ ಕಡೆಕ ಇಲ್ಲ ಇರಕ್ಕ ಇವಳ್ದು ಬಲೆ ಕೆಲಸ ಹೋಗೋದು ಇವಳ್ಕೊಂದು ಗತಿ ಕಾಣಿಸ್ತೀನಿ ಇರಕ್ಕ ನನ್ನ ಸುದ್ದಿಗೆ ಬತ್ತೀಯ ಬಾನೋಣ ಅಪ್ಪಾರಕ್ಕನ ಮಕ್ಕ ನೋಡ್ಕೊಂಡು ನೀನು ಸುಮ್ಮನೆ ಬಿಟ್ಟಿದ್ದೀನಿ ಇಲ್ಲ ಅಂದಿದ್ರೆ ಇತ್ತನಿಕ ಚೂಡ್ಮುಂಡೆ ಇತ್ತನಿಕ ಅಯ್ಯಮ್ಮ ಅಯ್ಯಪ್ಪ ಸೊಳ ಬಿಡಿ ಒಯ್ದಾಗ್ಬಿಟ್ಲು ಬರ್ರಪ್ಪ ಯಾರನ್ನ ಕಾಪಾಡ್ರಪ್ಪಲೇ ಪಾರಿ ಅದ್ಯಾರು ಬರ್ತಾರ ಬರ್ರಿ ಬೆಳಗ್ಗೆಯಿಂದ ನೀರಿಲ್ಲ ಅಂತ ನಾವು ಸಾಸಿದ್ರೆ ಕೂಲಿ ನಾಳೆಗೆ ಹೋಗ್ತೀರಾ ಇಲ್ಲಿ ಬಂದು ಬಾಯ್ ಬಡ್ಕೊಂತೀಯಾ ಹಾ ಅಯ್ಯೋ ಹೋಗ್ಲಿ ಬಿಡಮ್ಮ ಪಾಪ ವಯಸ್ಸಾಗೈತಲ್ಲ ಏನು ಗೊತ್ತಾಗಲ್ಲ ಎಮ್ಮನ್ಕ ಬಿಟ್ಬಿಡಮ್ಮ ಹೊಡಿಬೇಡ ಅಕ್ಕ ವಯಸ್ಸಾಗಿರೋಳು ವಯಸ್ಸಾದಂಗಿರ್ಬೇಕು ಏನಕ್ಕ ಕೈ ಪಾಠಕ್ಕೆ ಬೀಳೋದ ಬೆಳಗ್ಗೆಯಿಂದ ಒಂದು ತೊಟ್ಟು ನೀರಿಲ್ಲಕ್ಕ ನೀರು ಕಾಯ್ಕೊಂಡು ಕೆಲ್ಸಕ್ಕೆ ಕೂಡ ಹೋಗಿಲ್ಲ ಯಾರಕ್ಕ ಆಡ್ತಾರೆ ನಮ್ಮ ಕಷ್ಟಗೀಗ ಹಾ ಯಾರಕ್ಕ ಕೊಡ್ತಾರೆ ಇವಾಗಿನ ಕಾಲದಾಗ ಒಂದು 10 ರೂಪಾಯಿ ಕೊಡು ಅಂತಂದ್ರೆ ಬೆಳಗ್ಗೆಯಿಂದ ಅಕ್ಕ ಕಾದಿರೋದು 5:15 ತಂದಿಕ್ ಬಿಟ್ಟು ಹೋಗಿರೋದು ನಿಮ್ಗೆ ಈಗ ಇವಾಗ 1 ನಿಮಿಷ ಬಿಟ್ಟು ತಿರ್ಗಾ ಆಫ್ ಮಾಡ್ತೀನಿ ಒಬ್ಬರು ಕೇಳೋರಿಲ್ಲಕ್ಕ ಈ ಊರಾಗ ಏನಪ್ಪ ಎತ್ತಪ್ಪ ಅಂತ ಓಟುಗಳಿಗೆ ಮಾತ್ರ ಬಂದ್ಬಿಡ್ತಾರೆ ಓಟುಗಳು ಕೇಳಕ್ ಮಾತ್ರ ಅಯ್ಯೋ ನಾವು ಹಂಗ್ ರೋಡ್ಗಳು ಮಾಡಿಸ್ತೀರಮ್ಮ ಹಿಂಗ್ ಮಾಡಿಸ್ತೀರಮ್ಮ ಅಂತ ಗೆದ್ದ ಮೇಲೆ ಎತ್ತೋ ನಾವು ಗ್ಯಾಪ್ಕನೇ ಬರಲ್ಲ ಅಯ್ಯೋ ನಿಮ್ಮ ಕಡೆನೇ ಅಲ್ಲಮ್ಮ ಎಲ್ಲ ಕಡೆನೂ ಅದೇ ನಾವು ನೋಡ್ತಿರಲ್ಲ ನಮ್ಮ ಮನೆಗಳ ಹತ್ರ ಪಾಪ ನೀರುಗಳಿಗೆ ಏನು ಬಾಧೆ ಬೀಳ್ತಾ ಇರ್ತಾರೋ ನಾವು ಸಂತ ಬೋರಿರೋದು ಒಂದೆಲ್ಲೇ ಹಾಕ್ಬಿಟ್ಟಿರ್ತೀರಿ 24 ಗಂಟೆ ನೀರು ಹೋಗ್ತಾ ಇರ್ತವೆ ಯಾರನ್ನ ಹಿಡ್ಕೊಂಡು ಹೋಗ್ಬೋದು ಎಲ್ಲ ಕಡೆ ಇದೆ ಬದಿಗ್ಲಮ್ಮ ನೀರ್ಕ